जम्मू काश्मीरमधील पहलगाम परिसरात पर्यटकांवर दहशतवाद्यांनी केलेल्या गोळीबार हल्ल्याला केंद्र सरकारचे अपयश कारणीभूत असल्याचे मत शेतकरी नेते प्रकाश नायक यांनी व्यक्त केले। गुरुवारी KMM वृत्तवाहिनीशी बोलताना त्यांनी संताप व्यक्त केला। केंद्र सरकारच्या गुप्तचर खात्याला याची माहितीच नव्हती का? जर पर्यटकांचे संरक्षण नसेल तर आपल्या देशाची सुरक्षितता कुठे आहे असा सवाल त्यांनी केला। ಏನು ಕಾಶ್ಮೀರದಲ್ಲಿ ನಡೆದಂಥ ಒಂದು ಅಮಾನವೀಯ ಏನು ಕೃತ್ಯ ಮಾನವೀಯ ಕುಲಕ್ಕೆ ದೊಡ್ಡ ಗಂಡಾಂತರವನ್ನು ತರುವಂಥದ್ದು। ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಏನು ಅವರನ್ನು ಗುಂಡಿಕ್ಕಿ ಕೊಲ್ಲುವಂಥ ಏನು ಭಯೋತ್ಪಾದಕರ ಕೃತ್ಯವನ್ನು ನಾವು ಕರ್ನಾಟಕ ರಾಜ್ಯ ರೈತ ಸಂಘ, ರಾಷ್ಟ್ರೀಯ ರೈತ ಸಂಘ ಸಂಪೂರ್ಣ ಖಂಡಿಸ್ತೇವೆ। ಇದನ್ನು ತಿರುವು ನೋಡಿದಾಗ ಇದು ಕಾರಣ ಏನು ಅಂತ ನೋಡಿದ್ರೆ ಸಂಪೂರ್ಣ ರಾಜಕೀಯ ವೈಫಲ್ಯ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಂಪೂರ್ಣ ಅವರ ಏನು ಇಂಟೆಲಿಜೆನ್ಸಿ ಅಥವಾ ಅವರ ಏನು ತನಿಖೆ ಏನಿದೆಯಲ್ಲ, ಇಂಥದ್ದು ಭಯೋತ್ಪಾದಕರಿದ್ದಾರೆ, ಇದು ಆಗ್ತದೆ ಅನ್ನುವಂಥದ್ದನ್ನು ರಾಜಕೀಯ ವ್ಯವಸ್ಥೆಯಲ್ಲಿ ಇವತ್ತು ಸೂಪರ್ಸಾನಿಕ್ ಟೆಕ್ನಾಲಜಿಗಳು ಬಂದವ, ಎಲ್ಲ ಬಂದವ। ಇಂಥ ಅಮಾನವೀಯ ವ್ಯವಸ್ಥೆ ನಡೀಲಿಕ್ಕೆ ಕಾರಣ ನೇರವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅಥವಾ ರಾಜಕಾರಣವನ್ನು ಮಾಡ್ತಿರುವಂಥ ಎಲ್ಲ ವ್ಯವಸ್ಥೆಗಳು ಇವತ್ತು ಇದಕ್ಕೆ ಕಾರಣ ಅಂಥೇಳಿ ಮತ್ತೊಂದು ಹೇಳಲಿಕ್ಕೆ ಬಯಸ್ತೇನೆ। ಕೇವಲ ಹೊರಗಿನಿಂದಂಥ ಬಂದಂಥ ಭಯೋತ್ಪಾದಕರು ಅಷ್ಟೇ ಕಾರಣ ಅಲ್ಲ, ಒಳಗಿರುವಂಥ ಅವರಿಗೆ ಏನು ಸಹಕಾರವನ್ನು ನೀಡುವಂಥರು ಧರ್ಮದ ಹೆಸರಿನಲ್ಲಿ ಅವರು ಅದು ಹೆಚ್ಚಾಗಿ ಅದನ್ನು ಹೊಣೆಗಾರಿಕೆಯನ್ನು ಹೊರಬೇಕಾಗ್ತದೆ। ಅಂಥವರನ್ನೇ ಹೆಕ್ಕಿ ಇದೇನು ಹತ್ಯೆಯನ್ನು ಮಾಡ್ತಾರಲ್ಲ ಆ ರೀತಿಯಾಗಿ ಮಾಡಬೇಕಾಗ್ತದೆ। ಮತ್ತು ನನಗಂತೂ ಅನ್ನಿಸ್ತದೆ, ನೇರವಾಗಿ ಮಾನ್ಯ ಪ್ರಧಾನಮಂತ್ರಿ ಮೋದಿಯವರ ಏನು ಕೆಳಮಟ್ಟದಲ್ಲಿ ಅಥವಾ ರಾಜ್ಯ ಅದಿರ್ಬೋದು, ಅವ್ರು ಕೆಳಮಟ್ಟದಲ್ಲಿರ್ಬೋದು, ಮೇಲ್ಮಟ್ಟದಲ್ಲಿರ್ಬೋದು, ಅವರ ರಾಜಕೀಯ ವೈಫಲ್ಯತೆಯೇ ಇದಕ್ಕೆ ಈ ರೀತಿಯಾದಂಥ ಅಮಾನವೀಯ ಇದಕ್ಕೆ ಕಾರಣ ಅಂತ ನನಗೆ ಅನ್ನಿಸ್ತಾ ಇದೆ। ಆದ್ದರಿಂದ ನಾವು ಹೇಳ್ತೇವೆ 70-80 ವರ್ಷ ಹತ್ತತ್ರ ಬರ್ತಾ ಇದೆ, ನಮ್ಮ ಯೋಧರು ಗಡಿಯನ್ನು ಕಾಯ್ತಾ ಇದ್ದರೆ ಹೊರಗಡೆ ನಡೀತಾ ಇರುವಂಥ ಏನೇ ವಿದ್ರೋಹ ಕೃತ್ಯಗಳಿಗೆ ಸೈನಿಕರು ಸಕ್ಷಮ ಉತ್ತರವನ್ನು ಕೊಡ್ತಾರೆ। ಆದ್ದರಿಂದ ನಿಮ್ಮ ರಾಜಕೀಯ ಸಾಕು, ಎಲ್ಲ ಪಕ್ಷದ ರಾಜಕಾರಣ ಸಾಕು। ಅನ್ನ ಹಾಕುವಂಥ ರೈತ ಇವತ್ತು ರಾಜಕೀಯ ವ್ಯವಸ್ಥೆಗೆ ಬರಬೇಕಾಗಿದೆ। ಅವನು ಮುಂದೆ ಅಲ್ಲಿ ದೇಶವನ್ನು ಕಾಯುವಂಥವನು ಸೈನಿಕರಾದರೆ ಇಲ್ಲಿ ಏನು ಉತ್ತಮ ರಾಜಕೀಯ ಅಥವಾ ಉತ್ತಮ ಗವರ್ನೆನ್ಸನ್ನು ಕೊಡುವಂಥದ್ದು, ಉತ್ತಮ ಆಡಳಿತವನ್ನು ಕೊಡುವಂಥದ್ದು ರೈತ ಮಾಡಬೇಕು, ಅನ್ನ ಹಾಕೋದು ಅಷ್ಟೇ ಅಲ್ಲ ಅನ್ನುವಂಥದ್ದು ನಾವು ತಿಳ್ಕೊಂಡಿದ್ದೇವೆ ಅಂತ ಹೇಳಿ ಮುಂದೆ ಆ ದಿಶೆಯಲ್ಲಿ ಹೆಜ್ಜೆ ಇಡಬೇಕು। ಇದು ಮುಂದೆ ಆಗಬಾರದು ಅನ್ನುವಂಥದ್ದನ್ನು ತುಂಬ ದುಃಖದಿಂದ ಹೇಳಲಿಕ್ಕೆ ಬಯಸ್ತೇನೆ। ಧನ್ಯವಾದ। कर्नाटक राज्य रैत संघ, प्रकाश नायक। स्वार्थासाठी निष्पाप जनतेचा बळी घेणाऱ्या अतिरेक्यांना शोधून काढून ठार मारलं पाहिजे असं त्यांनी ठामपणे सांगितलं। विनोद कोलकार, KMM मराठी, बेळगाव।